ಇನ್ಸೈಟ್ಸ್ IAS ನಿರ್ದೇಶಕರು ಮತ್ತು ಸಂಸ್ಥಾಪಕರಾದ JB ವಿನಯ್ ಕುಮಾರ್ ಹಾಗೂ ರಾಜ್ಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ KAS ಮರುಪರೀಕ್ಷೆ ಮತ್ತು KPSನಲ್ಲಿ ಸುಧಾರಣೆಯ ಕುರಿತಾಗಿ ಪ್ರೆಸ್ ಕ್ಲಬ್ನ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ನನ್ನ ಹೆಸರು ವಿನಯ್ ಕುಮಾರ್ JB ಅಂತ. ನಾನು ಇನ್ಸೈಟ್ಸ್ IAS ಕೋಚಿಂಗ್ ಸಂಸ್ಥೆಯ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಕೂಡ ಹೌದು. ಮೊನ್ನೆ ದಾವಣಗೆರೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸುಮಾರು 43,000 ಓಟ್ ಕೂಡ ತಗೊಂಡಿದ್ದೆ. ಹಾಗೆ ವಿದ್ಯಾರ್ಥಿಗಳ ಪರ ಏನೇ ಒಂದು ಅನ್ಯಾಯ ಆದಾಗ ಅದರ ಪರ ಧ್ವನಿ ಎತ್ತುತ್ತಾ ಇದೆ. ಇವತ್ತು KPSCನಲ್ಲಿ ರಿಫಾರ್ಮ್ಸ್ ಆಗಲಿ ಅಂತ ನಾನು ಪ್ರೆಸ್ ಮೀಟ್ ಮಾಡಿದೆ. ಮೊದಲನೇದಾಗಿ ಮೊನ್ನೆ ಏನು ಪೂರ್ವಭಾವಿ ಪರೀಕ್ಷೆ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಸಿಗೆ ಕ್ಯಾನ್ಸಲ್ ಆಗಿತ್ತು, ಅದು ಮರುಪರೀಕ್ಷೆ ಡೇಟ್ ಏನಿದೆ KPSCಯಿಂದ ಅಧಿಕೃತವಾಗಿ ಬಂದಿಲ್ಲ. 29 ಅಂತ ಮಾಧ್ಯಮದಲ್ಲಿ ಹೇಳಿದ್ದೀವಿ. ಹಾಗಾಗಿ 29 ಅಧಿಕೃತವಾಗಿ KPSCಯಿಂದ ಬರಲಿ ಅನ್ನೋದು. ಎರಡನೇದು, ಆ ರಿಸಲ್ಟು 15 ದಿನದೊಳಗೆ ಬರಬೇಕು. ಆಮೇಲೆ ಮೇನ್ಸ್ ಎಕ್ಸಾಮು 3 ತಿಂಗಳೊಳಗೆ ನಡೀಬೇಕು. ಅದಾದಮೇಲೆ ಇಂಟರ್ವ್ಯೂ ಕೂಡ ವಿತಿನ್ 3 ಮಂತ್ಸ್ ಆಗಿ ಟೋಟಲ್ ಈ ಪ್ರಕ್ರಿಯೆ ಏನಿದೆ ನೇಮಕಾತಿ ನೆಕ್ಸ್ಟ್ ಜೂನ್ ಒಳಗೆ 2025 ಜೂನ್ ಒಳಗೆ ಮುಗಿಬೇಕನ್ನೋದು. ಅದಾದಮೇಲೆ KPSC ಸಂಸ್ಥೆಯಲ್ಲಿ ಹಲವಾರು ರಿಫಾರ್ಮ್ಸ್ ಆಗಬೇಕು. ಮೊದಲನೇದಾಗಿ ಪರ್ಮನೆಂಟ್ ಸೆಕ್ರೆಟರಿ ಆಗಬೇಕು. ಆಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ, ಅಂದರೆ ಡೇಟ್ ಎಕ್ಸಾಮಿನೇಷನ್ ಯಾವ ದಿನ, ಯಾವ ಇಯರು, ಯಾವ ಮಂತ್ ನಡೀತದೆ ಅನ್ನೋದು 1 ವರ್ಷ ಮುಂಚೆ ಅಭ್ಯರ್ಥಿಗಳಿಗೆ ಕೊಡಬೇಕು. ಆ ಕೆಲಸ KPSC ಇದುವರೆಗೂ ಮಾಡಿಲ್ಲ. ಅದು ಭಾಳ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ಗೆ ಕ್ಲಾರಿಟಿ ಕೊಡ್ತದೆ, ಗೊಂದಲ ನಿವಾರಣೆ ಮಾಡ್ತದೆ. ಹಾಗೆ ಸ್ಟೂಡೆಂಟ್ಸಿಗೆ ಕಾನ್ಫಿಡೆಂಟಾಗಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು. ಆಮೇಲೆ ಮೂರನೇದಾಗಿ KPSC ಮೆಂಬರ್ಸ್ ಅಪಾಯಿಂಟ್ಮೆಂಟ್ ಏನಿದೆ ಒಂದು ಹೈ ಲೆವೆಲ್ ಕಮಿಟಿ ಮೂಲಕ ಆಗಬೇಕು. ನಂಬರ್ ಆಫ್ ಮೆಂಬರ್ಸ್ 16ರಿಂದ 6ರಿಂದ 7 ಇಳಿಸ್ಬೇಕು. ಯಾಕಂದರೆ UPSCನಲ್ಲಿ ಇಡೀ ಭಾರತಕ್ಕೆ ಎಕ್ಸಾಮ್ ನಡೆಸುವಂಥ UPSC ಕೇವಲ 7 ಮೆಂಬರ್ಸ್ ಇದ್ದಾರೆ. ಇಲ್ಲಿ ನೋಡಿದರೆ 16 ಮೆಂಬರ್ಸ್ ಇದ್ದಾರೆ. 17 ಚೇರ್ಮನ್ನು ಸೇರ್ಕೊಂಡು ಅಷ್ಟೊಂದು ಜನ ಏನಕ್ಕೆ ಬೇಕಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ಒಂದು 6ರಿಂದ 7 ಜನ ಸಾಕಾಗಿರ್ತದೆ, ಗೊಂದಲ ಕಡಿಮೆ ಆಗ್ತದೆ, ಸಮನ್ವಯ ಚೆನ್ನಾಗಿರ್ತದೆ ಅಧಿಕಾರಿಗಳ ಜೊತೆಗೆ. ಹಾಗೆ ಕೊನೆಯದಾಗಿ KPSC ಏನಿದು ಒಂದು ಭ್ರಷ್ಟಾಚಾರ ನಡೆಸ್ಕೊಂಡು ಬಂದಿದೆ, ಅದರ ಬಗ್ಗೆ ತನಿಖೆಗಳು ಆಗಿದ್ದಾವೆ ಅಂತ ಹೇಳ್ತಾರೆ. ಇದುವರೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಮೊನ್ನೆ ತಪ್ಪು ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ಅಂತಾರೆ. ಯಾವ ಅಧಿಕಾರಿ ಅಮಾನತ್ತಾಗಿದ್ದಾರೆ, ಯಾವಾಗ ಅಮಾನತ್ತಾಗಿದ್ದಾರೆ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಸ್ಟೂಡೆಂಟ್ಸಿಗೆ ಅನ್ಯಾಯ ಆಗದ ರೀತಿಯಲ್ಲಿ UPSC ಮಾದರಿನಲ್ಲಿ KPSC ಕೇವಲ ಒಂದು ಮಾತಲ್ಲಿ ಹೇಳಿದರೆ ಸಾಕಾಗಬಾರ್ದು. ಅದು ನಮಗೆ ಸ್ಟೂಡೆಂಟ್ಸಿಗೆ ಗೊತ್ತಾಗಬೇಕು, ನಿಜವಾಗ್ಲೂ ಕೆಲಸಗಳು ನಡೀತಿದ್ದಾವೆ ಅಂತ. ಅದು ಏನೂ ಗೊತ್ತಿಲ್ಲ. ನಮ್ಮನ್ನೆಲ್ಲ ದೇ ಹ್ಯಾವ್ ಕೆಪ್ಟ್ ಎವ್ರಿ ಒನ್ ಇನ್ ಡಾರ್ಕ್. ಹಾಗಾಗಿ ಕೂಡಲೇ ಆ ಒಂದು ಕೆಲಸ ಮಾಡಬೇಕು. ಏನೂ ಮಾಡಲಿಲ್ಲ ಅಂತಂದಾಗ ಇದು ಒಂದು ದೊಡ್ಡ ಮಟ್ಟದ ಸ್ಟೂಡೆಂಟ್ಸ್ ಮೂವ್ಮೆಂಟ್, ಒಂದು ವಿದ್ಯಾರ್ಥಿಗಳ ಚಳವಳಿಯಾಗಿ ಖಂಡಿತ ಒಂದು ಮಾರ್ಪಾಡಾಗುತ್ತೆ. ಹೋರಾಟ ಮುಂದುವರಿತದೆ. ರಿಫಾರ್ಮ್ಸ್ ಅಂತೂ ಆಗಲೇಬೇಕನ್ನೋದು ನಮ್ಮ ಒತ್ತಾಯ. ವರದಿ ಚಿರಂಜೀವಿ ಸುಪ್ರೀತ್.